ಇನ್ನು ನಿನ್ನೆ ರಾತ್ರಿ ಹಾಸನದ ಸೆಂಟ್ ಠಾಣೆಗೆ ವಿಚಾರಣೆಗೆ ಅಂತ ಸೂರಜ್ ಹಾಜರಾಗಿರ್ತಾರೆ. ಬಳಿಕ ಅವರನ್ನು ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಲಾಗುತ್ತೆ. ಈ ವೇಳೆ ಠಾಣೆಗೆ ಭೇಟಿ ನೀಡಿದ್ರು ಹಾಸನದ ಎಸ್ಪಿ ಮೊಹಮ್ಮದ್ ಸುಜೇತಾ. ಈ ಬಳಿಕ ಠಾಣೆಗೆ ಸೂರಜ್ರನ್ನ ವಾಪಸ್ ಕರೆದುಕೊಂಡು ಬಂದಿರ್ತಾರೆ ಪೊಲೀಸರು. ರಾತ್ರಿ ಇಡೀ ಠಾಣೆಯಲ್ಲೇ ಸೂರಜ್ರ ವಿಚಾರಣೆಯನ್ನ ನಡೆಸಲಾಗಿರುತ್ತೆ. ನಂತರ ಎಸ್ಪಿ ಕೂಡ ವಿಚಾರಣೆ ನಡೆಸಿರ್ತಾರೆ. ಇದಾದ ಬಳಿಕ ಸೂರಜ್ ರೇವಣ್ಣರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾತ್ರಿ ಇಡೀ ನಡೆದಿರುವಂತಹ ವಿಚಾರಣೆ. ಮೊದಲಿಗೆ ಅವರು ಸೆಂಟ್ ಠಾಣೆಗೆ ಹಾಜರಾಗ್ತಾರೆ. ಅಲ್ಲಿ ಒಂದಷ್ಟು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅದಾದ್ಮೇಲೆ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮತ್ತೆ ಅವರನ್ನ ವಿಚಾರಣೆ ಮಾಡಲಾಗುತ್ತೆ. ನಂತರ ಖುದ್ದು ಎಸ್ಪಿ ಮೊಹಮ್ಮದ್ ಸುಜೇತಾ ಪೊಲೀಸ್ ಠಾಣೆಗೆ ಭೇಟಿ ಕೊಡ್ತಾರೆ. ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆರೋಪ ಕೇಳಿ ಬಂದಿದೆ, FIR ರಿಜಿಸ್ಟರ್ ಆಗಿದೆಯಲ್ಲ, ವಿಚಾರಣೆ ಮಾಡ್ತಾರೆ ಸೂರಜ್ ರೇವಣ್ಣರನ್ನ. ಇಷ್ಟೆಲ್ಲ ವಿಚಾರಣೆ ತಿಳಿದು ಬರ್ತಾ ಇರೋ ಮಾಹಿತಿ ಪ್ರಕಾರ ಬಹುತೇಕ ರಾತ್ರಿ 3ರಿಂದ ಬೆಳಗಿನ ಜಾವ 4 ಗಂಟೆ ಆ ಸಂದರ್ಭದವರೆಗೂ ಕೂಡ ಸೂರಜ್ ರೇವಣ್ಣರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದಾದ ಮೇಲೆ ಇವತ್ತು ಬೆಳಗ್ಗೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು. ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ವಿಚಾರಣೆಗೆ ಹಾಜರಾಗೋದಕ್ಕೆ ಮುಂಚೆನೆ ಸೂರಜ್ ರೇವಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದೆ, ಕಾನೂನು ವ್ಯವಸ್ಥೆ ಇದೆ, ಅದರಲ್ಲಿ ಏನೇನೆಲ್ಲ ಆಗಬೇಕು ಈ ಪ್ರಕರಣದಲ್ಲಿ ಆಗತ್ತೆ. ಬಟ್ ನನಗೆ ವಿಶ್ವಾಸ ಇದೆ, ಸಂಪೂರ್ಣವಾಗಿ ಇದೊಂದು ರಾಜಕೀಯ ಪ್ರೇರಿತ ನನ್ನ ವಿರುದ್ಧದ ಷಡ್ಯಂತ್ರ ನಡೆಸಲಾಗಿದೆ, ಇದರಿಂದ ನಾನು ಹೊರಗೆ ಬರ್ತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಇದಕ್ಕೂ ಮುಂಚೆ ಆ ಸಂತ್ರಸ್ತ ಯುವಕ ಬೆಂಗಳೂರಿಗೆ ಬಂದು ಮಾಧ್ಯಮಗಳ ಮುಂದೆ ಮಾತಾಡಿದ್ದ. ಜೊತೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಹಾಗೆ ಗೃಹ ಸಚಿವರಿಗೆ ತನಗೆ ಆಗಿರುವ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದ ಮಾಹಿತಿಗಾಗಿ. ಆದರೆ ದೂರು ದಾಖಲಾಗಿರಲಿಲ್ಲ. ನಿನ್ನೆ ಸಂಜೆ ನಂತರದಲ್ಲಷ್ಟೇ ತನ್ನ ಮೇಲೆ ಈ ರೀತಿ MLC ಡಾಕ್ಟರ್ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯವೆಸಗಿದ್ದಾರೆ ಅನ್ನುವಂಥ ದೂರನ್ನ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಆತ ದಾಖಲಿಸ್ತಾನೆ. ದೂರು ದಾಖಲಾಗ್ತಿದ್ದ ಹಾಗೆ ಪೊಲೀಸರು FIR ರಿಜಿಸ್ಟರ್ ಮಾಡಿ ಸೂರಜ್ ರೇವಣ್ಣರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡ್ತಿದ್ದ ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಪೊಲೀಸ್ ಠಾಣೆಯತ್ತ ಆಗಮಿಸ್ತಾರೆ. ನಂತರ ಮಧ್ಯ ಒಂದು ಅವಧಿಯಲ್ಲಿ ಸೂರಜ್ ರೇವಣ್ಣರನ್ನ ಅಜ್ಞಾತ ಸ್ಥಳವೊಂದಕ್ಕೆ ಕರೆದುಕೊಂಡು ಹೋಗಿ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅದಾದ್ಮೇಲೆ ಮತ್ತೆ ಸೆಂಟ್ ಠಾಣೆಗೆ ಕರ್ಕೊಂಡು ಬರ್ತಾರೆ. SP ಕೂಡ ಖುದ್ದು ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ. ಮತ್ತೊಂದು ಕಡೆ ಈ ದೂರು ನೀಡಿದ್ದಂತಹ ಸಂತ್ರಸ್ತ ಯುವಕನನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.